ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರ್ಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು ಎಸಿ ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎಸಿ ಕಾರಣ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಎಸಿ ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎಸಿ ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರ್ಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು ಎಸಿ ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎಸಿ ಕಾರಣ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಎಸಿ ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎಸಿ ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರ್ಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು ಎಸಿ ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎಸಿ ಕಾರಣ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಎಸಿ ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎಸಿ ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರ್ಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು ಎಸಿ ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎಸಿ ಕಾರಣ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಎಸಿ ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎಸಿ ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರ್ಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು ಎಸಿ ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎಸಿ ಕಾರಣ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಎಸಿ ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎಸಿ ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್.
ಯಾವುದೇ ಒಂದು ರೂಮ್ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಿ ಓಪನ್ ಇರಬೇಕು, ಆ ಕಡೆ ಕಿಟಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ AC ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು AC ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ AC ಕಾರ್ನ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಮ್ AC ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ AC ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ AC ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು AC ಗಾಳಿಯಿಂದ ಆಗಲ್ಲ. ಆಮೇಲೆ AC ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಿ ಓಪನ್ ಇರಬೇಕು, ಆ ಕಡೆ ಕಿಟಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ AC ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು AC ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ AC ಕಾರ್ನ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಮ್ AC ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ AC ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಕೊಡ್ತಾರೆ. ಕಣ್ಣಿಗೂ AC ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು AC ಗಾಳಿಯಿಂದ ಆಗಲ್ಲ. ಆಮೇಲೆ AC ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಿ ಓಪನ್ ಇರಬೇಕು, ಆ ಕಡೆ ಕಿಟಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ AC ಇಸ್ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಯಾರಿಗೂ ಕೂಡ ನೀವು AC ಹಾಕೋಬೇಕು, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ AC ಕಾರ್ನ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಮ್ AC ಮನೆಯನ್ನ ತಿಂಗಳಿಗೊಂದ್ಸಾರಿ ಅಥವಾ ನಿಮ್ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳು ಇರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ AC ಏರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗುಡ್ ಅಂಡ್ ಸೇಫ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.